ಹಾಯ್ ನಮಸ್ತೆ. ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ಈ 5 ದೇವರು ಮತ್ತು ದೇವತೆಗಳು ನಿಮ್ಮ ಕನಸಲ್ಲಿ ಬಂದರೆ ನಿಮ್ಮ ಜೀವನ ಬಂಗಾರವಾಗುತ್ತೆ. ಹಾಗಾದ್ರೆ ಕೆಲವೊಂದು ದೇವರುಗಳು ಕನಸಲ್ಲಿ ಬಂದ್ರೆ ಅದು ಏನೆಲ್ಲ ಸೂಚನೆಯನ್ನ ನೀಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ದೇವರುಗಳನ್ನ ನೋಡಿದ್ರೆ ಅದು ಇನ್ನೂ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವ ಕನಸಾಗಿರುತ್ತೆ. ಈ ಕನಸುಗಳು ನಮ್ಮ ಜೀವನದ ಏಳಿಗೆ ಮತ್ತು ಸಮಸ್ಯೆಗಳ ಬಗ್ಗೆ ನಮಗೆ ಸೂಚನೆಯನ್ನ ನೀಡುತ್ತೆ. ಅದರಲ್ಲೂ ಕನಸಲ್ಲಿ ಈ 5 ದೇವರು ಮತ್ತು ದೇವತೆಗಳನ್ನ ನೋಡಿದ್ರೆ ಅದು ವಿಶಿಷ್ಟವಾದ ಸೂಚನೆಗಳನ್ನ ನೀಡುತ್ತೆ. ಕನಸಲ್ಲಿ ಯಾವ 5 ದೇವರು ಮತ್ತು ದೇವತೆಗಳನ್ನ ನೋಡಿದ್ರೆ ಶುಭ, ಯಾವ ಕನಸು ಒಳ್ಳೆಯದು ಅನ್ನೋದನ್ನ ತಿಳಿಯೋಣ. ಮೊದಲನೆಯದಾಗಿ ಸರಸ್ವತಿ. ಕನಸಲ್ಲಿ ಸರಸ್ವತಿಯನ್ನ ಒಬ್ಬ ವಿದ್ಯಾರ್ಥಿ ನೋಡುವುದು ಅಂದ್ರೆ ಅದು ಶುಭದ ಸಂಕೇತ ಅಂತ ಹೇಳ್ಬೋದು. ಅದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಪಡೆಯುವ ಯಶಸ್ಸಿನ ಸಂಕೇತ. ಈ ಕನಸು ವ್ಯಕ್ತಿಯು ಶೀಘ್ರದಲ್ಲೇ ತನ್ನ ಅಧ್ಯಯನದಲ್ಲಿ ಯಶಸ್ಸನ್ನ ಪಡೆಯುತ್ತಾನೆ ಮತ್ತು ಅವನ ಜ್ಞಾನವು ಹೆಚ್ಚಾಗುತ್ತೆ ಎಂಬುದರ ಸೂಚನೆ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕನಸಲ್ಲಿ ಸರಸ್ವತಿ ದೇವಿ ಕಾಣಿಸಿಕೊಂಡರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನ ಪಡೆಯಲಿದ್ದಾರೆ ಎಂದರ್ಥ. ಅದೇ ಇನ್ನಿತರ ಈ ಕನಸನ್ನ ನೋಡಿದ್ರೆ ಅವರು ಜ್ಞಾನಿಗಳಾಗುತ್ತಾರೆ ಅಂತ ಅರ್ಥ. ಎರಡನೆಯದಾಗಿ ಕನಸಲ್ಲಿ ದುರ್ಗಾದೇವಿ. ಕನಸಲ್ಲಿ ನಾವು ದುರ್ಗಾದೇವಿಯನ್ನ ನೋಡಿದ್ರೆ ಕುಟುಂಬ ಸದಸ್ಯರಲ್ಲಿನ ಯಾವುದೋ ಒಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯು ಶೀಘ್ರದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳ್ಬಹುದು. ಮನೆಯಲ್ಲಿರುವ ಅನಾರೋಗ್ಯ ಪೀಡಿತ ವ್ಯಕ್ತಿಯು ಶೀಘ್ರದಲ್ಲಿ ಚೇತರಿಸಿಕೊಳ್ಳುತ್ತಾನೆ ಮತ್ತು ಅವನ ದುಃಖವು ಕೊನೆಗೊಳ್ಳುತ್ತೆ ಎಂಬುದರ ಶುಭದ ಸಂಕೇತ ಇದು. ಈ ಚಿಹ್ನೆಯು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ಸಂಕೇತಿಸುತ್ತೆ. ಮೂರನೆಯದಾಗಿ ಕನಸಲ್ಲಿ ಗಣೇಶನ ವಿಗ್ರಹ. ನಾವು ಕನಸಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನ ನೋಡಿದ್ರೆ ಅದು ನಮ್ಗೆ ಮುಂದಿನ ದಿನಗಳಲ್ಲಿ ವಿಶೇಷ ರೀತಿಯಾದ ಶುಭ ಫಲಗಳನ್ನ ನೀಡುತ್ತೆ. ಕನಸಲ್ಲಿ ನಾವು ಗಣಪತಿಯನ್ನ ನೋಡಿದ್ರೆ ಅದು ನಮ್ಗೆ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಕಷ್ಟಗಳನ್ನ ದೂರವಾಗಿಸುತ್ತೆ ಅನ್ನುವಂಥದ್ದು ನಂಬಿಕೆ. ಇಂತಹ ಕನಸುಗಳು ಬೀಳುವುದರಿಂದ ಬಹಳ ದಿನಗಳಿಂದ ಬಾಕಿ ಇದ್ದ ಕೆಲಸ ಅಥವಾ ಅಪೂರ್ಣಗೊಂಡ ಕೆಲಸ ಶೀಘ್ರದಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಕೂಡ ಹೇಳ್ಬಹುದು. ಇಂತಹ ಕನಸುಗಳು ಹೊಸ ಆರಂಭದ ಸಂಕೇತ ಕೂಡ ಹೌದು. ನಾಲ್ಕನೆಯದಾಗಿ ಶಿವಲಿಂಗ. ನಾವು ನಮ್ಮ ಕನಸಲ್ಲಿ ಶಿವಲಿಂಗವನ್ನ ನೋಡುವುದು ಅತ್ಯಂತ ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಕನಸಲ್ಲಿ ನಾವು ಶಿವಲಿಂಗವನ್ನ ನೋಡಿದ್ರೆ ನಮ್ಮ ಜೀವನದ ಎಲ್ಲಾ ರೀತಿಯ ಕಷ್ಟಗಳು ಪರಿಹಾರವಾಗಲಿದೆ ಎಂಬ ಅರ್ಥವನ್ನ ನೀಡುತ್ತೆ. ಈ ಶುಭ ಕನಸನ್ನ ವಿಶೇಷವಾಗಿ ಮಾನಸಿಕ ಶಾಂತಿ ಮತ್ತು ಸಮೃದ್ಧಿಯನ್ನ ಪಡೆದುಕೊಳ್ಳುವ ಸಂಕೇತ ಅಂತ ಹೇಳ್ಬೋದು. ಶಿವಲಿಂಗದ ಕನಸು ಬಿದ್ರೆ ಮನಸ್ಸಲ್ಲಿದ್ದ ಯಾವುದೋ ಒಂದು ಗೊಂದಲ ಮರೆಯಾಗುತ್ತೆ ಅಥವಾ ದೂರವಾಗುತ್ತೆ ಅಂತ ಹೇಳ್ಬೋದು. ಇದು ವಿಷ್ಣುವಿನ ಕನಸು. ಕನಸಲ್ಲಿ ವಿಷ್ಣುವನ್ನ ನೋಡುವುದು ಅತ್ಯಂತ ಶುಭದ ಸಂಕೇತ ಅಂತ ಪರಿಗಣಿಸಲಾಗಿದೆ. ವಿಷ್ಣು ದೇವನ ದರ್ಶನವು ನಿಮ್ಮ ಕಷ್ಟಗಳು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಶುಭ ಅಂತ ಪ್ರಾರಂಭವಾಗಲಿದೆ ಅಂತ ಹೇಳ್ಬೋದು. ಇದು ನಿಮ್ಮ ಅದೃಷ್ಟ ಸುಧಾರಿಸಲಿದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಶೀಘ್ರದಲ್ಲೇ ಪಡೆಯುತ್ತೀರಾ ಎಂಬುದರ ಸಂಕೇತ ಕೂಡ ಹೌದು.